ಅಡುಗೆ ಸಾಧನಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತೇನು ಗೊತ್ತಾ, ನಾನು ಮಾಡ್ತಿರೋದು ಪನ್ನೀರು ಅಂಗಡಿನಲ್ಲಿ ಈಸಿಯಾಗಿ ಸಿಗುತ್ತೆ, ಅದೆಲ್ಲರಿಗೂ ಗೊತ್ತು. ಆದರೆ ಮನೇಲಿ ಮಾಡೋಂಥ ಪನ್ನೀರು ತುಂಬ ಹೈಜಿನಿಕ್ ಆಗಿರುತ್ತೆ. ನಾನು ಹೇಳೋವಂಥ ಟಿಪ್ಸ್ನೆಲ್ಲ ಫಾಲೋ ಮಾಡಿದ್ರೆ ಪನ್ನೀರು ತುಂಬ ಸಾಫ್ಟಾಗಿ, ಸ್ಪಾಂಜಿಯಾಗಿ, ಟೇಸ್ಟಿಯಾಗಿರುತ್ತೆ 100%. ಸರಿ, ಮಾಡೋದಕ್ಕೆ ಶುರು ಮಾಡೋಣ. ಹಾಗೆ ನೀವು ಇನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಪನ್ನೀರ್ ಮಾಡೋದಕ್ಕೆ ನಾನಿಲ್ಲಿ ನಿಂಬೆಹಣ್ಣಿನ ರಸ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ 1.5 ಅಷ್ಟು ನಿಂಬೆಹಣ್ಣನ್ನು ಹಿಂಡಿಟ್ಕೊಳ್ತಾ ಇದ್ದೀನಿ. ಈ ನಿಂಬೆಹಣ್ಣನ್ನು ಹಿಂಡಿಬಿಟ್ಟು ಕ್ಲೀನಾಗಿ ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ಅದು ಸಿದ್ರೆನೆಲ್ಲ ನಾವು ಹಾಕಬಾರ್ದು. ಹಾಗಾಗಿ ನೋಡಿ, ಈ ರೀತಿ ಫಿಲ್ಟರ್ ಮಾಡಿಕೊಂಡು ಅದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಡೈಲ್ಯೂಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1.5 ಲೀಟ್ರಷ್ಟು ಹಾಲು ಮೀಡಿಯಂ ಫ್ಲೇಮಲ್ಲಿ ಕಾಯ್ತಾ ಇದೆ. ನೋಡಿ, ಇದನ್ನು ಮಧ್ಯೆ ನಾವು ಕೈ ಆಡಿಸ್ತಾ ಇರಬೇಕು. ಕೆನೆ ಕಟ್ಟಬಾರ್ದು. ಕೆನೆ ಕಟ್ಟಿದ್ರೆ ಪನ್ನೀರು ಚೆನ್ನಾಗಿ ಬರಲ್ಲ. ಹಾಗಾಗಿ ಕೆನೆ ಕಟ್ಟದಂಗೆ ನೋಡ್ಕೋಬೇಕು. ಆದಷ್ಟು ಫುಲ್ ಫ್ಯಾಟ್ ಮಿಲ್ಕ್ನ ತೊಗೊಂಡ್ರೆ ಒಳ್ಳೆಯದು. ಹಾಲು ಚೆನ್ನಾಗಿ ಕುದೀತಾ ಇದೆ. ಈಗ ಒಂದ್ಸತಿ ಇದು ಹಾಲು ಉಕ್ಕಿ ಬಂದಮೇಲೆ ನಾವು ಇದನ್ನು ಕಮ್ಮಿ ಫ್ಲೇಮ್ ಅಂದರೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು 5 ರಿಂದ 7 ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಹಾಲಿನಲ್ಲಿ ಜಾಸ್ತಿ ನೀರಿದ್ರೆ, ಎಕ್ಸ್ಟ್ರಾ ನೀರಿದ್ರೆ ಅದು ಇಂಗಿಸ್ಬೇಕಲ್ವ. ಹಾಗಾಗಿ ಈಗ ನೋಡಿ 5 ಮಿನಿಟ್ಸ್ ಆಗಿದೆ. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ನಾವು ಡೈಲ್ಯೂಟ್ ಮಾಡ್ಕೊಂಡಿರುವಂಥ ನಿಂಬೆ ರಸನ ಸ್ವಲ್ಪನೇ ಹಾಕ್ಕೊಂಡು ಕೈ ಆಡಿಸ್ತಾ ಇರಬೇಕು. ಒಂದೇ ಸತಿ ನಿಂಬೆ ರಸ ಹಾಕಬಾರ್ದು. ಸ್ವಲ್ಪನೇ ಹಾಕ್ಕೊಂಡು ಕೈ ಆಡಿಸ್ತಾ ಇರಬೇಕು. ಆಗ ಯಾವಾಗ ಹಾಲು ಚೆನ್ನಾಗಿ ಒಡೆದಿದೆ ಅಂದ ತಕ್ಷಣ ನಾವು ನಿಂಬೆ ರಸ ಹಾಕೋದನ್ನ ನಿಲ್ಲಿಸ್ಬಿಡ್ಬೇಕು. ಯಾಕೆಂದರೆ ಜಾಸ್ತಿ ನಿಂಬೆ ರಸ ಹಾಕ್ಬಿಟ್ರೆ ಪನ್ನೀರು ಗಟ್ಟಿ ಬರುತ್ತೆ. ಹಾಗಾಗಿ ಹಾಲು ಒಡೆಯೋದಕ್ಕೆ ಎಷ್ಟು ಬೇಕೋ ನಿಂಬೆ ರಸ ಅಷ್ಟು ಮಾತ್ರ ಹಾಕಬೇಕು. ನೋಡಿ, ಸ್ಲೋ ಆಗಿ ಹಾಲು ಹೊಡಿತಾ ಇದೆ. ಯಾಕೆಂದರೆ ನಾವು ಡೈಲ್ಯೂಟ್ ಮಾಡಿರೋದ್ರಿಂದ ಹಾಲು ತಕ್ಷಣ ಒಡೆಯಲ್ಲ. ತಕ್ಷಣ ಒಡೆದ್ಬಿಟ್ರೂ ಸಹ ಪನ್ನೀರ್ ಗಟ್ಟಿ ಬರುತ್ತೆ. ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿ ಪನ್ನೀರು ಪಕ್ಕಾ ಸೂಪರಾಗಿ ಸಾಫ್ಟಾಗಿ ಪನ್ನೀರು ಮನೆಯಲ್ಲೇ ರೆಡಿ ಆಗುತ್ತೆ. ನೋಡಿ, ಈಗ ಸ್ಲೋ ಆಗಿ ಹಾಲು ಹೊಡಿತಾ ಇದೆ. ಸ್ವಲ್ಪನೇ ನಾವು ನಿಂಬೆ ರಸ ಹಾಕೋದ್ರಿಂದ ಸ್ಲೋ ಆಗಿ ಹಾಲು ಹೊಡೆಯುತ್ತೆ. ಈಗ ನೋಡಿ, ಕ್ಲೀನಾಗಿ ಒಡೆದಿದೆ. ನೀರು ಸಪ್ರೇಟ್ ಆಗಿದೆ, ಹಾಗೆಯೇ ಪನ್ನೀರು ಸಹ ಸಪ್ರೇಟ್ ಆಗಿದೆ. ಇಷ್ಟು ನಿಂಬೆ ರಸ ಉಳಿದಿದೆ. 1.5 ನಿಂಬೆಹಣ್ಣಿನಲ್ಲಿ ಇನ್ನೂ ರಸ ಉಳಿದಿದೆ. ಈಗ ತಕ್ಷಣ ನಾನು ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ನಾವು ಕುಕ್ಕಿಂಗ್ ಪ್ರೊಸೆಸ್ ಸ್ಟಾಪ್ ಮಾಡಬೇಕಾಗುತ್ತೆ. ಬಿಸಿ ನೀರಿರೋದ್ರಿಂದ ಪನ್ನೀರು ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಹಾಗೆಯೇ ಸ್ವಲ್ಪ ನಾನು ಕೋಲ್ಡ್ ವಾಟರ್ನು ಸೇರಿಸ್ಬಿಟ್ಟು ನೀರಿನ ಟೆಂಪ್ರೇಚರ್ನ ಕಮ್ಮಿ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಪನ್ನೀರು ತುಂಬಾ ಸಾಫ್ಟಾಗಿ ಬರುತ್ತೆ. ಈ ಟಿಪ್ಸ್ನೆಲ್ಲ ನೀವು ನೆನ್ಪಿಟ್ಕೊಂಡು ಖಂಡಿತವಾಗ್ಲೂ ಫಾಲೋ ಮಾಡಿ. ತುಂಬ ಸಾಫ್ಟಾಗಿ ಪನ್ನೀರು ರೆಡಿ ಆಗುತ್ತೆ. ಅದು ಕೂಲ್ ಆಗಿದೆ ಅನ್ನೋ ಟೈಮಲ್ಲಿ ನಾವು ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ. ಒಂದು ಕಾಟನ್ ಕ್ಲಾತ್ನ ಒಂದು ಜಾಲರಿ ಮೇಲೆ ಇಟ್ಕೊಂಡು ನಾವು ಪನ್ನೀರನ್ನು ಸಹ ಸಪ್ರೇಟ್ ಮಾಡಬೇಕಾಗುತ್ತೆ. ಈಗ ಆ ಪನ್ನೀರಲ್ಲಿರೋಂತಹ ನೀರನ್ನೆಲ್ಲ ನಾವು ತೆಗೆದಿಟ್ಬೇಕಾಗುತ್ತೆ. ಈ ರೀತಿ ಕಾಟನ್ ಕ್ಲಾತ್ನಲ್ಲಿ ಪನ್ನೀರನ್ನ ಹಾಕ್ಬಿಟ್ಟು ಎತ್ತಿದ್ರೆ ಅದರ ಎಕ್ಸ್ಟ್ರಾ ನೀರೆಲ್ಲ ಹೋಗಿ, ಈಗ ಮತ್ತೆ ನಾನು ಕೋಲ್ಡ್ ವಾಟ್ರಲ್ಲಿ ಪನ್ನೀರನ್ನ ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾವು ನಿಂಬೆಹಣ್ಣಿನ ರಸ ಹಾಕಿರೋದ್ರಿಂದ ಅದು ಫ್ಲೇವರ್ ಎಲ್ಲ ಹೋಗಬೇಕಲ್ವ. ಹಾಗಾಗಿ ನಾನು ಇದನ್ನು ಗ್ರೇವಿ ಮಾಡೋದಕ್ಕೆ, ಪನ್ನೀರ್ ಬಿರಿಯಾನಿ ಮಾಡೋದಕ್ಕೆ ಉಪಯೋಗಿಸಿದ ಒಂದು ಸತಿ ತೊಳಿತಾ ಇದ್ದೀನಿ. ಅಕಸ್ಮಾತ್ ನೀವೇನಾದ್ರು ರಸಗುಲ್ಲ, ರಸಮಲೈ ಎಲ್ಲ ಮಾಡೋದ್ರಿಂದ ಇದನ್ನು 3 ರಿಂದ 4 ಸತಿ ಈ ರೀತಿ ತೊಳಿಬೇಕಾಗುತ್ತೆ. ತೊಳೆದ್ಬಿಟ್ಟು ಕೋಲ್ಡ್ ವಾಟ್ರಲ್ಲಿ ತೊಳೆದ್ರೆ ಪನ್ನೀರ್ ತುಂಬಾ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ, ಸ್ಪಾಂಜಿಯಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಈ ನೀರನ್ನು ಹಿಂಡಿಬಿಟ್ಟು ಎಷ್ಟಾಗುತ್ತೋ ಅಷ್ಟೇ ಹಿಂಡಿಬಿಟ್ಟು ಈ ರೀತಿ ಫ್ಲ್ಯಾಟ್ ಸರ್ಫೇಸಲ್ಲಿ, ನಾನು ಚಪಾತಿ ಮಣ್ಣೆನ ತೊಗೊಂಡಿದ್ದೀನಿ. ಈ ಫ್ಲ್ಯಾಟ್ ಸರ್ಫೇಸ್ನಲ್ಲಿ ಈ ರೀತಿ ನೀವು ಬಟ್ಟೆನಲ್ಲಿ ಈ ರೀತಿ ಮುಚ್ಚಿಟ್ಬಿಟ್ಟು ಇಡಿ. ಈಗ ನಾವು ಇದರಲ್ಲಿರೋಂಥ ಎಕ್ಸ್ಟ್ರಾ ವಾಟರ್ನ ನಾವು ತೆಗಿಬೇಕು. ಹಾಗಾಗಿ ಈ ಬಟ್ಟೆ ಮೇಲೆ ನಾನಿಲ್ಲಿ ಒಂದು ಪ್ಲೇಟ್ನ ಇಡ್ತಾಯಿದ್ದೀನಿ, ಲೆವೆಲ್ಲಾಗಿ ಬರಲಿ ಅಂತ. ಹಾಗೆಯೇ ಅದ್ರ ಮೇಲೆ ನೀವು ಎಷ್ಟು ವೆಯ್ಟ್ ಆಗುತ್ತೋ ಅಷ್ಟು ವೆಯ್ಟ್ನ ಇಡಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರು ತುಂಬಿಟ್ಟು ಅದರೊಳಗಡೆ ನಾನು ಕುಟ್ನಾನ ಇಡ್ತಾಯಿದ್ದೀನಿ. ಹಾಗೆಯೇ ಒಂದು ಕಲ್ಲು ಇದೆ, ಅದನ್ನು ಸಹ ಇಡ್ತಾಯಿದ್ದೀನಿ. ಎಷ್ಟು ವೆಯ್ಟ್ ಹಾಕ್ತಿರೋ ಅಷ್ಟು ಒಳ್ಳೆಯದು. ಯಾಕೆಂದರೆ ಬೇಗ ಅದರ ನೀರು ಒಳಗಡೆ, ಪನ್ನೀರಲ್ಲಿರೋಂತಹ ನೀರೆಲ್ಲ ಕೆಳಗಡೆ ಇಳಿದ್ಬಿಟ್ಟು ಒಳ್ಳೆ ಶೇಪಲ್ಲಿ ಫರ್ಮ್ ಆಗಿ ಪನ್ನೀರು ರೆಡಿ ಆಗುತ್ತೆ. ಹಾಗಾಗಿ ವೆಯ್ಟ್ ಇಡೋದು ಪನ್ನೀರ್ ಮೇಲೆ ತುಂಬಾ ಮುಖ್ಯ. ಈ ಥರ ಇಟ್ಬಿಟ್ಟು ಇದನ್ನು ನಾವು 2 ರಿಂದ 3 ಗಂಟೆ ನಾವು ಈ ರೀತಿ ಇಡಬೇಕಾಗುತ್ತೆ. ಒಂದು ಸತಿ ನೋಡ್ಕೊಳ್ಳಿ. ಕೆಳಗಡೆ ಒಂದು ಫ್ಲ್ಯಾಟ್ ಸರ್ಫೇಸ್ ಇಟ್ಬಿಟ್ಟು ಪನ್ನೀರ್ ಇಟ್ಬಿಟ್ಟು ಮೇಲ್ಗಡೆ ನಾನು ವೆಯ್ಟ್ ಇಟ್ಟಿದ್ದೀನಿ. ಇದನ್ನು ವೇ ವಾಟರ್ ಅಂತ ಕರೀತಾರೆ. ನಾವು ಪನ್ನೀರ್ ವಾಟರ್ ಇರುತ್ತಲ್ಲ, ಅದನ್ನ ವೇ ವಾಟರ್ ಅಂತ ಕರೀತಾರೆ. ತುಂಬಾ ನ್ಯೂಟ್ರಿಷಿಯಸ್ ಇದೆ. ಚಪಾತಿ ಮಾಡೋದಕ್ಕೆ, ಸಾರು ಮಾಡೋದಕ್ಕೆ, ಏನೇ ರೀತಿ ಗ್ರೇವಿ ಮಾಡೋದಕ್ಕೆ, ಬಿರಿಯಾನಿ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಇದನ್ನು ವೇಸ್ಟ್ ಮಾಡಬೇಡಿ. ಫ್ರಿಜ್ಜಲ್ಲಿ 2 to 3 days ನಾವು ಇದನ್ನು ಆರಾಮಾಗಿ ಸ್ಟೋರ್ ಮಾಡಿಡಬಹುದು. ಈಗ ನೋಡಿ, 3 ಗಂಟೆ ಆಗಿದೆ.
ಪನ್ನೀರ್ ಹೇಗೆ ಬಂದಿದೆ ಅಂತ ನೋಡೋಣ. 1.5 ಲೀಟ್ರ್ ಹಾಲಿನಲ್ಲಿ ಸುಮಾರು 200 ಗ್ರಾಮಷ್ಟು ಪನ್ನೀರ್ ರೆಡಿ ಆಗುತ್ತೆ. ಎಷ್ಟು ಕ್ಲೀನಾಗಿ ಬಂದಿದೆ ನೋಡಿ, ಎಷ್ಟು ಲೆವೆಲ್ ಆಗಿದೆ. ವೆಯ್ಟ್ ಚೆನ್ನಾಗಿ ಇಟ್ಟಿರೋದ್ರಿಂದ ತುಂಬ ಲೆವೆಲ್ಲಾಗಿ ಫರ್ಮ್ ಆಗಿ ಪನ್ನೀರ್ ರೆಡಿ ಆಗಿದೆ. ಆದಷ್ಟು ಫ್ರೆಶ್ ಹಾಲು ಸಿಕ್ಕಿದರೆ ಇನ್ನೂ ಒಳ್ಳೆಯದು. ತುಂಬಾ ಚೆನ್ನಾಗಿ ಬರುತ್ತೆ ಪನ್ನೀರು. ನೋಡಿ, ಸೂಪರಾಗಿ ಪನ್ನೀರ್ ರೆಡಿ ಆಗಿದೆ. ಇದನ್ನ ಕಟ್ ಮಾಡೋಣ. ಎಷ್ಟು ಸಾಫ್ಟ್ ಆಗಿದೆ, ಕಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ನೋಡಿ, ಸಾಫ್ಟ್ ಆಗಿದೆ ಪನ್ನೀರು. ನಿಂಬೆ ರಸನ ಜಾಸ್ತಿ ಹಾಕಬಾರ್ದು, ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಬೇಕು, ಅದು ತುಂಬಾ ಇಂಪಾರ್ಟೆಂಟು. ಹಾಗೆಯೇ ಪನ್ನೀರ್ ಫಾರ್ಮ್ ಆದ ತಕ್ಷಣ ನಾವು ಐಸ್ ಕ್ಯೂಬ್ಸ್ನ ಅಥವಾ ಐಸ್ ವಾಟರ್ನ ಹಾಕಬೇಕು. ಕುಕ್ಕಿಂಗ್ ಪ್ರಾಸೆಸ್ ಸ್ಟಾಪ್ ಮಾಡೋದು ತುಂಬಾ ಮುಖ್ಯ. ಈ ಟಿಪ್ಸ್ನೆಲ್ಲ ನೀವು ಫಾಲೋ ಮಾಡಿದರೆ ಪನ್ನೀರು ತುಂಬಾ ಸಾಫ್ಟಿಯಾಗಿ ಸ್ಪಾಂಜಿಯಾಗಿ ಹಾಗೆಯೇ ತುಂಬಾ ಟೇಸ್ಟಿಯಾಗೂ ಸಹ ಬರುತ್ತೆ. ಅಂಗಡಿನಲ್ಲಿಗಿಂತನೂ ತುಂಬಾ ಚೆನ್ನಾಗಿ ಪನ್ನೀರನ್ನ ನಾವು ಮನೆಯಲ್ಲಿ ರೆಡಿ ಮಾಡಬಹುದು. ನೋಡಿ, ಒಂದು ಪೀಸ್ನ ತೋರಿಸ್ತಾ ಇದ್ದೀನಿ ನೋಡಿ, ಶೇಪ್ ನೋಡಿ, ಅದು ಫರ್ಮ್ನೆಸ್ ನೋಡಿ, ಎಷ್ಟು ಸಾಫ್ಟ್ ಆಗಿದೆ. ಹಾಗೆಯೇ ಒಂದು ಕ್ಯೂಚ್ ನೋಡಿದರೆ ನೋಡಿ, ಎಷ್ಟು ಸಾಫ್ಟಾಗಿ ಕ್ಯೂಚಿದು ಸಹ ತುಂಬಾ ಸಾಫ್ಟಾಗಿ ಬಂದಿದೆ. ಅಂಗಡಿನಲ್ಲೆಲ್ಲ ನಾವು ತೊಗೊಂಡ್ರೆ ಇಷ್ಟು ಸಾಫ್ಟ್ ಆಗಿರಲ್ಲ, ಮನೇಲಿ ಮಾಡಿದರೆ ಅಷ್ಟು ಸಾಫ್ಟಾಗಿ ಬರುತ್ತೆ. ಸೂಪರ್ ಆಗಿರೋ, ಟೇಸ್ಟಿಯಾಗಿರೋ, ಸ್ಪಾಂಜಿಯಾಗಿರೋ ಪನ್ನೀರ್ ರೆಡಿಯಾಗಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ನೋಟಿಫಿಕೇಷನ್ನ ಟಚ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲಕ್ಕಿಂತ ಮುಂಚೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ವಾಟ್ಸಪ್ನಲ್ಲಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ನಿಮಗೆಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್ ಬಾಯ್.